ಯುವಕರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಸದೃಢವಾಗಬಹುದು. ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೊನಲು ಬೆಳಕಿನ ಎಸಲೆಂಟ್ ವಾಲಿಬಾಲ್ ಪಂದ್ಯಾವಳಿ ಸೀಸನ್ 2 ಟೂರ್ನಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ IPL ಮಾದರಿಯಲ್ಲಿ ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿಕೊಂಡು ಹರಾಜು ಮೂಲಕ ಆಯ್ಕೆ ಮಾಡಿಕೊಂಡು ತಂಡಗಳಾಗಿ ವಿಂಗಡಣೆ ಮಾಡಿ ಪ್ರಶಸ್ತಿ ಗೆಲ್ಲಲು ಶ್ರಮಿಸುತ್ತಿದ್ದಾರೆ. ಅದೇ ರೀತಿ ಗಂಜಿಗುಂಟೆ ಗ್ರಾಮದಲ್ಲೂ ಸಹ ವಾಲಿಬಾಲ್ ತಂಡಗಳನ್ನು 10 ತಂಡಗಳಾಗಿ ಆಯ್ಕೆ ಮಾಡಿ ಉತ್ತಮ ಆಟಗಾರರನ್ನು 5,000 ರು ಒಳಗಡೆ ಎಲ್ಲರನ್ನು ಖರೀದಿಸುವಂತೆ ನಿಯಮ ಜಾರಿ ಮಾಡಿ 10 ಜನ ತಂಡಗಳು ಸಹ ನೌಕರರು, ರೈತರು, ಡ್ರೈವರ್ಗಳು ಈ ರೀತಿ ಒಬ್ಬೊಬ್ಬರು ಒಂದೊಂದು ತಂಡವನ್ನು ಪರಿಚಯ ಮಾಡಿ ಎಲ್ಲರೂ ಆಟಗಾರರು ಇಂದು ವಾಲಿಬಾಲ್ ಕ್ರೀಡೆಯನ್ನು ಆಡುತ್ತಿದ್ದಾರೆ ಎಂದು ತಿಳಿಸಿದರು. ಮೊಬೈಲ್, ಕಂಪ್ಯೂಟರ್ ಗೇಮ್ಗಳನ್ನು ಬಿಟ್ಟು ಕ್ರಿಕೆಟ್, ವಾಲಿಬಾಲ್, ಖೋ ಖೋ, ಕಬಡ್ಡಿಯಂತಹ ಆಟಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಕ್ರಿಕೆಟ್ ಇಂದಿನ ಯುವಕರ ಅಚ್ಚುಮೆಚ್ಚಿನ ಆಟವಾಗಿದೆ. ಕ್ರಿಕೆಟ್ ಜೊತೆಗೆ ದೇಶೀಯ ಕ್ರೀಡೆಗಳಿಗೆ ಉತ್ತೇಜನ ನೀಡಬೇಕು. ಮೊಬೈಲ್ ಮತ್ತು ಟಿವಿ ಮಾಧ್ಯಮದ ಪ್ರಭಾವದಿಂದ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಇಂತಹ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ಇಂದಿನ ಯುವಕರು ಮಾಡಬೇಕು. ಯುವ ಪ್ರತಿಭೆಗಳು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಸೋಲು ಗೆಲುವಿನ ಚಿಂತೆ ಮಾಡದೆ ಕ್ರೀಡೆಯಲ್ಲಿ ಭಾಗವಹಿಸಿಕೆ ರೂಢಿಸಿಕೊಳ್ಳಬೇಕು. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಇನ್ನು ಈ ಸಂದರ್ಭದಲ್ಲಿ ಕೆ. ದೇವಗಾನಹಳ್ಳಿ ಶೇಖರ್ ರೆಡ್ಡಿ, ಲಗನಾಯಕನಹಳ್ಳಿ ಮುನಿಯಪ್ಪ, ಗೌಡನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ವಸಂತಕುಮಾರ್, ತಿಪ್ಪಣ್ಣ, ರಾಮಯ್ಯ, ರಾಮಕೃಷ್ಣಪ್ಪ, ಮಾರಪ್ಪ, ಚಿಲಕಲನೆರಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ರಾಮಾಂಜನೇಯ, ಗ್ರಾಮದ ಮುಖಂಡರಾದ ರಾಮಯ್ಯ, ರಾಮಕೃಷ್ಣಪ್ಪ, ನರಸಿಂಹಮೂರ್ತಿ, ಶ್ರೀನಿವಾಸ್, ಪ್ರಸನ್ನ, ಕೃಷ್ಣಪ್ಪ, ಅಂಜನಪ್ಪ, ಮುನ್ನ, ಸುಬ್ರಾಯಪ್ಪ, ಕೊಂಡಪ್ಪ, ಮುನಿಶ್ಯಾಮರೆಡ್ಡಿ ಸೇರಿದಂತೆ ಕ್ರೀಡಾಪಟುಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಕ್ರೀಡೆ ಬಹಳಷ್ಟು ಯುವಕರಿಗೆ ಉತ್ಸಾಹನ ತುಂಬುತ್ತದೆ ಮತ್ತೆ ಆಸಕ್ತಿ ಹೆಚ್ಚುತ್ತದೆ. ಹೆಚ್ಚೆಚ್ಚು ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಬಿಡುವು ಸಿಕ್ಕಿದಾಗ ಎಲ್ಲರೂ ಸಹ ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸುವಂಥದ್ದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ಕೊಂಡ ಬರ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾದಂಥ ಆಸಕ್ತಿ ಕ್ರಿಕೆಟು ಮತ್ತು ವಾಲಿಬಾಲ್ ಕಡಿಮೆ ಸಮಯದಲ್ಲಿ ಆಡೋಂಥ ಕ್ರೀಡೆ. ಕ್ರಿಕೆಟ್ ಭಾಳಷ್ಟು ಸಮಯ, ಒಂದು ದಿನೆಲ್ಲ ಆಡಬೇಕಾಗ್ತದೆ. ಇದು 1 ಅವರ್ಗೂ 1.5 ಅವರ್ಗೂ ಪಂದ್ಯ ಮುಗಿಸೋಂಥದ್ದು. ಏನಪ್ಪ ವಿಶೇಷ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಏನೋ ಒಂದೊಂದು ಟೀಮ್ನ ಯಾರೋ ದುಡ್ಡಿರೋಂಥವ್ರು ಕೊಂಡ್ಕೊಂಡು ಈ ಕ್ರೀಡೆನ ಪ್ರೋತ್ಸಾಹ ಮಾಡೋಂಥದ್ದು, IPL ಈ ಥರ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಇಲ್ಲೂ ಸಹ ಆಟ ಆಡೋಂಥ ಕ್ರೀಡಾಪಟುಗಳನ್ನ ಗುರುಸಿ ಅವರಿಗೆ ಒಂದು ಟೀಮ್ ಕಟ್ಕೊಂಡು ಆ ಟೀಮ್ಗೆ ತಗಲಂಥ ವೆಚ್ಚನ ಒಬ್ಬ ರೈತ ಕೊಂಡ್ಕೊಂಡಿದ್ದಾನೆ, ಒಬ್ಬ BMTC ಚಾಲಕರು ಕೊಂಡ್ಕೊಂಡಿರೋಂಥದ್ದು, ಒಬ್ಬ ವಿದ್ಯಾರ್ಥಿ ಕೊಂಡ್ಕೊಂಡು ಅವ್ರನ್ನ ಆಟ ಆಡಿಸ್ತಾ ಇರೋದು, ಒಬ್ಬ ಗಾರೆ ಕೆಲಸ ಮಾಡೋಂಥ ಮೇಸ್ತ್ರಿ ಅದನ್ನ ಪ್ರೋತ್ಸಾಹ ಮಾಡ್ತಾ ಇರೋದು. ಇವೆಲ್ಲ ನೋಡಿದಾಗ ನಮ್ಮ ಮಟ್ಟಕ್ಕೆ ನಾವೇ ರಾಜರು. ದೊಡ್ಡ ಮಟ್ಟಕ್ಕೆ IPL ಆದರೆ ನಮ್ಮೂರಿಗೆ ನೀವುಗಳೇ ರಾಜರು. ನಿಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಕ್ರೀಡಾ ಚಟುವಟಿಕೆಗಳು ನಡೀತಾ ಇರೋದು ನಮಗೂ ಖುಷಿ, ನಿಮಗೂ ಖುಷಿ. ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಇನ್ಯಾರು ಪ್ರೋತ್ಸಾಹ ಮಾಡ್ತಾರೆ? ಅದು ಸಣ್ಣದಾಗಲಿ ದೊಡ್ಡದಾಗಲಿ ಪ್ರೋತ್ಸಾಹ ಮಾಡೋಂಥದ್ದು, ಬೆಂತಟ್ಟಂಥದ್ದು ಪ್ರತಿಯೊಬ್ಬರು ಕಲಿಬೇಕು. ಅದು ಗಾರೆ ಮೇಸ್ತ್ರಿ ಆಗಲಿ, ಅವನ MLA ಆಗಲಿ, ಇಲ್ಲ ಒಬ್ಬ ಉದ್ಯಮಿ ಆಗಲಿ, ಎಲ್ಲರದ್ದು ಜವಾಬ್ದಾರಿ ಸಮಾಜಕ್ಕೆ ಮಾದರಿ ಆಗುವಂಥದ್ದು, ಸಮಾಜನ ಕಟ್ಟಂಥದ್ದು. ಅದ್ಭುತವಾಗಿ ಕ್ರೀಡೆಯೊಂದಿಗೆ ಅವರು ಸಹ ಬಂದು ನಮ್ಮ ಪುಟ್ಟು ರಾಜಪ್ಪನವರು ಕಲರ್ಫುಲ್ ಆಗಿ ಜರ್ಸಿ ಮೆರಗನ್ನ ತಂದಿದ್ದಾರೆ. ಬನ್ನಿ ಸರ್, ನೀವೇ ಸರ್ವಿಸ್ ಮಾಡಿ ಬನ್ನಿ ಸರ್. ಮಸ್ತಾಗಿದೆ. ಸ್ವಲ್ಪದ್ರಲ್ಲಿ ಉತ್ತಮ ಡಿಫೆನ್ಸ್ ನಿಧಾನ ಕೊಟ್ಟಿದೆ. ಪುಟ್ಟು ಆಂಜನಪ್ಪಜಿ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಸಹ ಚೆನ್ನಾಗಿ ಮಾತಾಡ್ತಾರೆ. ಅದೇ ಸರಿ, ನಮ್ಮ
ಬೆಳವಣಿಗೆ ತಂಡದ ಯಂಗ್ಸ್ಟರ್ಸ್ 1 ಪಾಯಿಂಟ್ ಅನ್ನು ಪಡೆದಿರ್ತಾರೆ. ಈಗ ನಮ್ಮ ಕಾಂಗ್ರೆಸ್ ಮುಖಂಡ